ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗು ದಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ದ್ವಾರಕುಂಟಿಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ತಿಮ್ರಾಜ್ ಸರ್ಗೆ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಹಾಗೂ ಆರೋಗ್ಯ ಸಿಬ್ಬಂದಿಗಳು. ಪದ ಪದದಲ್ಲೂ ಸಂಚರಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೆ ನೀರಲ್ಲಿ ಮೀನು ಅಡಿ ಮುಟ್ಟದೆ ಆ ದೈವದ ಎಲ್ಲ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಎಲ್ಲರೂ ಪ್ರತಿಯೊಬ್ಬರು ಹೆಣ್ಣು ಮಗು ವಿದ್ಯಾಭ್ಯಾಸ ಮಾಡಬೇಕು, ಅವರು ವಿದ್ಯಾವಂತರಾಗಬೇಕು. ಯಾಕಂದರೆ ಈಗ ಒಂದು ವಿದ್ಯಾವಂತ ಹೆಣ್ಣು ನಮ್ಮ ಒಂದು ದೇಶ ಚುಕ್ಕಾಣಿ ಹಿಡಿಬೋದು. ಅವರು ಯಾರು ಬೇಕಾದ್ರು ನಮ್ಮ ಇದರಲ್ಲಿ ಇಂದಿನ ಮಕ್ಕಳಲ್ಲಿ ಯಾರು ಬೇಕಾದ್ರೂ MLA ಆಗ್ಬೋದು, ಅಥವಾ ಜನಪ್ರತಿನಿಧಿಗಳಾಗ್ಬೋದು, ಅಥವಾ ಸೈಂಟಿಸ್ಟ್ ಆಗ್ಬೋದು, ಅಥವಾ ಬೇರೆ ಒಂದು ಡಾಕ್ಟರ್ ಆಗ್ಬೋದು, ವಿಜ್ಞಾನಿ ಆಗ್ಬೋದು. ಅದೊಂದು ದೇಶದ ಒಂದು ಕೊಡುಗೆಯಾಗಿ ನಮ್ಮ ದೇಶಕ್ಕೆ ಒಂದು ಮಾದರಿ ಆಗ್ಬೋದು. ಅಂಥ ಹೆಣ್ಣು ಮಕ್ಕಳು ಇರ್ತಾರೆ. ಅವ್ರಿಗೆ ವಿದ್ಯೆ ಕೇಳಿರೆ ಅಥವಾ ಕಿರುಕ ಕೊಟ್ಟರೆ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು. ಒಂದು ವೇಳೆ ನೀವು ಮದುವೆ ಆದ ಈಗಲೇ 18 ವರ್ಷ ಆಗಿ ಮದುವೆ ಆದಮೇಲೆ 18 ವರ್ಷ ಆದಮೇಲೆ ಮದುವೆ ಆದಮೇಲೆ ನಿಮ್ಮ ಗಂಡ ವರದಕ್ಷಿಣೆ ಕಿರುಕುಳ ಕೊಟ್ಟರೆ, ಅಥವಾ ನೀವು ನಾದಿನಿಯರು ಕಿರುಕುಳ ಕೊಟ್ಟರೆ, ಅತ್ತೆ ಮಾವ ಕಿರುಕುಳ ಕೊಟ್ಟರೆ ನೀವು ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ನಿಮಗೆ ಉಚಿತವಾಗಿ ಸಹಾಯ ಕೊಡ್ತಾರೆ. ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಆದರೆ ಯಾವುದಕ್ಕೆ ಎದುರ್ಕೊಳ್ಳಂಗಿಲ್ಲ ನೀವು. ಆದರೆ ಸುಳ್ಳು ಪಳ್ಳಿ ಹೇಳಬಾರ್ದು. ನಮ್ಮ ಡಾಕ್ಟ್ರ್ ಹೇಳ್ಬಿಟ್ರು, ಹಿಂಗೆ ಹೇಳ್ಬಿಟ್ರೆ ಏನು ನಡೀತದೆ ಅಂತಾನೆ, ಅದು ಸುಳ್ಳು ಎಲ್ಲ ಹೇಳಬಾರ್ದು. ನಿಜ ಇದ್ದರೆ ಹೋಗಿ 18 ವರ್ಷ ಆದಮೇಲೆ ನಿಮಗೆ ಮದುವೆ ಆದಮೇಲೆ ಏನು ತೊಂದರೆ, ಗಂಡನ ತೊಂದರೆ ಆದರೆ ನೀವು ಹೇಳ್ಬೋದು. ಹೌದಲ್ಲ? ಅದ್ರ ಜೊತೆಗೆ ನಿಮ್ಗೇನಾದರೂ ಸ್ಕೂಲಲ್ಲಿ ತೊಂದರೆ ಆದರೆ ಸ್ಕೂಲಲ್ಲಿ ಹೆಂಗಾಗುತ್ತೆ. ಜೊತೆಗೆ ಭ್ರೂಣಹತ್ಯೆ ಯಾರಾದರೂ ಇಬ್ಬರು ಹೆಣ್ಮಕ್ಳಾಗಿ ಫಸ್ಟ್ ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ. ಹೌದಲ್ಲಮ್ಮ ಜಯಜಿ? ಫಸ್ಟ್ ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ, ಎರಡನೇ ಸ್ವಲ್ಪ ಸುಮ್ಮನೆ ಇರ್ತಾರೆ, ಮೂರನೇ ಕಾಲ ಏನು ಮಾಡ್ತಾರೆ ಹೇಳು? ಹೋಗಿ ಎಲ್ಲೋ ಅಲ್ಲಿ ಮಾಡ್ತಾರೆ, ಸ್ಕ್ಯಾನಿಂಗು ಪಾವಗಡದ ಮಾಡ್ತಾರೆ, ತುಮಕೂರು ಮಾಡ್ತಾರೆ, ಯಾವುದೋ ಒಂದು ಹೇಳ್ತಾರೆ ಅಂತೇಳಿ ಅಲ್ಲೆಲ್ಲ ಹೋಗ್ತೀರಾ. ಹೌದಲ್ಲ? ಅದು ಹಾಕ್ಕೊಡ್ದು. ಅದನ್ನು ಎಲ್ಲ ಭ್ರೂಣಹತ್ಯೆ ಆಗಬಾರ್ದು. ಅದು ಗಂಡಾಗಲಿ ಹೆಣ್ಣಾಗಲಿ ಭ್ರೂಣಹತ್ಯೆ ಆಗಲ್ಬಾರ್ದು. ಮುಖ್ಯವಾಗಿ ಭ್ರೂಣಹತ್ಯೆ ಆಗೋದು ಹೆಣ್ಮಕ್ಳು ಜಾಸ್ತಿ ಆಗೋದು. ಅವ್ರು ಓದಿ ಬುದ್ಧಿವಂತರಾಗಿ ಹಂಗಾದ್ರೆ ಅದನ್ನ ಬಿಟ್ಟು ಅವರು ಸುಮ್ಮನೆ ನಾ ಬಿಡಪ್ಪ ಹೆಣ್ಮಕ್ಳು ಮನೆಗೆ ಅಡುಗೆ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಆಗ್ತಿತ್ತಾ? ಇಲ್ಲ. ಈಗ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಂತ್ರಿ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್. ಅವರು ಸಹ ಮಹಿಳೆಯರು. ಮತ್ತು ಅದೇ ಥರ ನಮ್ಮ ಎಷ್ಟೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದರು, ಅವಾಗ ಮಹಿಳೆಯರಿದ್ದರು. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಹಿಳೆಯರಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮುಂಚೆ ತಡೆಯೋದು ಒಳ್ಳೆಯದು. ಈಗ ಮದುವೆ ಆದ್ಮೇಲೆ ತೊಡೆದ್ರೆ ಅಂತಂದರೆ ಮತ್ತೆ ಗಂಡಕ್ಕೆ ತೊಂದರೆ ಆಗುತ್ತೆ, ಅತ್ತೆ ಮಾವಕ್ಕೆ ತೊಂದರೆ ಆಗುತ್ತೆ, ಅಥವಾ ಹುಡುಗಿಯರ ಅಪ್ಪ ಅಮ್ಮಗೆ ತೊಂದರೆ ಆಗುತ್ತೆ, ಅಥವಾ ಮದುವೆಗೆ ಹೋಗ್ತಾರಲ್ಲ ಅವ್ರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಮದುವೆ ಆಗೋದಕ್ಕಿಂತ ಮುಂಚೆ ತಡೆಯೋದು ತುಂಬ ಒಳ್ಳೆಯದು. ನಿಮ್ಮ ವ್ಯಾಪ್ತಿನಾಗೆ ಎಸ್ಪೆಷಲಿ ಎಲ್ಲೆಲ್ಲ ಆಗ್ಬೋದು ಅಂತ ಹೇಳ್ತೀವಿ. ಗೊಲ್ರಟ್ಟೆಗಳಲ್ಲಿ, ಲಂಬಾಣಿ ತಾಂಡಗಳಲ್ಲಿ, ಕಾಲೋನಿಗಳಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಬಿಡ್ತಾರೆ 7-8ಕ್ಕೆ ಬಿಡ್ತಾರೋ ಅವ್ರಿಗೆ ಮದುವೆ ಆಗೋ ಚಾನ್ಸ್ ಜಾಸ್ತಿ. ಅಂಥವನ್ನು ಹೆಚ್ಚಿನ ಒತ್ತು ಕೊಟ್ಬಿಟ್ಟು ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕಾಗತ್ತೆ. ನೀವು ಪ್ರಮಾಣ ವಚನ ಸ್ವೀಕರಿಸ್ಬೇಕು. ಏನು ಹೇಳಿದ್ದೀನಿ ಹೇಳಿ ನಿಮಗೆ? 18 ವರ್ಷಕ್ಕೆ ಮುಂಚೆ ನಾವ್ಯಾರು ಮದುವೆ ಆಗಲ್ಲ ಹೇಳ್ತೀರ? ಪ್ರಮಾಣ ಸ್ವೀಕರಿಸ್ಬೇಕು. ಬಂದಂಗೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ನೀವು PUC ಮುಗಿಸಿ ಡಿಗ್ರಿ ಆಗತ್ತಾಗ ಮದುವೆ ಆಗಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸ್ಬೇಕು. ಆಮೇಲೆ ನೀವು ಮಾಡೋದಲ್ಲ, ನಿಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕ ಊರುಗಳಲ್ಲಿ ಯಾರಿಗೂ 18 ವರ್ಷಗಳ ಮುಂಚೆ ಮದುವೆ ಮಾಡಿಸ್ಕೊಡ್ದು. ಒಂದು ವೇಳೆ ಮದುವೆ ಆಗೋ ಸೂಚನೆ ಗೊತ್ತಾದ್ರೂ ತಕ್ಷಣ ನಿಮ್ಮ ಟೀಚರ್ಗೋ ಅಲ್ಲ ಅಂಗನವಾಡಿಗೋ ಡಾಕ್ಟ್ರಿಗೋ ಆಶಾ ವರ್ಕರ್ಗೋ ಅಥವಾ ನಮ್ಮ ಸಮುದಾಯ ಹೇಳಿದ್ರೆ ಅವ್ರು ತಡೆಯೋ ಪ್ರಯತ್ನ ಮಾಡ್ತೀರಲ್ಲ. ಸುಮ್ಮನಿರಬಾರ್ದು. ಆದ್ರೂ ನಮಗೆ ಜವಾಬ್ದಾರಿ ಅನ್ಬಾರ್ದು. ಯಾಕಂದ್ರೆ ಇನ್ನಿಂದ ಒಬ್ಬರು ಜೀವ ಉಳಿತೈತೆ. ಅಜೆಂಟ್ 18 ವರ್ಷ ಆದ್ಮೇಲೆ ಮದುವೆ ಆಗಲಿ, ನಾವು ಬೇಡ ಅಂತ ಹೇಳಲ್ಲ. ದಿನಾಚರಣೆಯ ಒಂದು ನೆನಪಿಗೋಸ್ಕರ 2008ರಲ್ಲಿ ಈ ಕಾರ್ಯಕ್ರಮ ತಂದ್ರು. ಈ ಒಂದು ರಾಷ್ಟ್ರೀಯ ಹೆಣ್ಣು ಮಗು ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾರ ಪ್ರಧಾನಿ ಆಗಿದ್ದಾರಪ್ಪ?
2008 ಯಾರು ಪ್ರಧಾನಿ? ಡಾಕ್ಟರ್ ಮನಮೋಹನ್ ಸಿಂಗ್ ಆ ಕಾಲದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ಬೇಕು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಈ ಕಾರ್ಯಕ್ರಮದ ಬಗ್ಗೆ